ನಮಸ್ಕಾರ ಸ್ನೇಹಿತರೆ, ನನ್ನೆಲ್ಲ ಯೂಟ್ಯೂಬ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ನಾನು ಈ NH75ನ ಯಾಕೆ ಅತಿ ಹೆಚ್ಚಾಗಿ ನಿಮಗೆ ತೋರಿಸ್ತೇನೆ ಅಂತಂದರೆ, ಇದು ಯಾವಾಗಲೂ ಒಂದು ನೇಮ್ ಆಗಿ ಉಳಿದಿರ್ತದೆ. ಕಾರಣ ಅಂದರೆ 2017ರಿಂದ ಈ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಕಾಮಗಾರಿ ಸ್ಟಾರ್ಟ್ ಮಾಡುವಾಗ ಫಸ್ಟು L&T ಕಂಪನಿಗೆ ಆಗಿರುತ್ತೆ. ಬಟ್ ನಾನಾ ಕಾರಣಗಳಿಂದ 2019ರಲ್ಲಿ ಬಂದಂತಹ ಮಳೆಗೆ ಅವರಿಗೆ ಆದಂಥ ಕಾಂಟ್ರಾಕ್ಟ್ನಲ್ಲಿ ತಡೆಗೋಡೆ ಕಟ್ಟುವಂಥ ಕೆಲಸಗಳು ಇರುವುದಿಲ್ಲ. ಆದರೆ ತುಂಬ ಲ್ಯಾಂಡ್ಸ್ಲೈಡಿಂಗ್ ಎಲ್ಲ ಆಗ್ತದೆ ಗುಡ್ಡಗಳನ್ನು ಬಗ್ದಾಗ. ಆ ಕಾರಣಕ್ಕೆ ರೀನೆಗೋಷಿಯೇಷನನ್ನು ಕೂಡ ಮಾಡುವುದಿಲ್ಲ. NH ಕೂಡ L&T ಕೂಡ ಒಡನಾಟ ತುಂಬ ತೊಂದರೆಗೆ ಸಿಕ್ಕಾಕಿಕೊಳ್ಳುತ್ತೆ. ಆ ಕಾರಣಕ್ಕೆ ಮತ್ತೆ 2020ನೇ ಇಸ್ವಿಗೆ ಇದರದು NH75ನ L&Tಯ ಏನು ಅಧಿಕೃತ ಟೈಮಿಂಗ್ಸ್ ಕೊಟ್ಟಿದ್ರು, ಆ ಟೈಮಿಂಗ್ಸ್ನಲ್ಲಿ ಅವ್ರದ್ದು ಕೆಲಸನೂ ಆಗೋದಿಲ್ಲ ಮತ್ತು ಅದು ಹಾಗೆ ಪೆಂಡಿಂಗ್ ಆಗಿ ಉಳಿತದೆ. ಆಗ ಇದರಿಂದ ಅವರು ಹೊರನಡೀತಾರೆ. ಅಂದರೆ ಮಾಡಿರುವಂಥ ಎಷ್ಟು ಕೆಲಸ ಇರ್ತದೆ ಅಷ್ಟನ್ನೇ ಬಿಟ್ಟು ಇದರಿಂದ ಹೊರಗಡೆ ಹೋಗ್ತಾರೆ. ತದನಂತರ ಏನಾಗುತ್ತೆ ಅಂದರೆ, L&T ಕಂಪನಿ ಹೊರಗಡೆ ಹೋದ ನಂತರ 2020ರಲ್ಲಿ ಮೊದಲ ಕೊರೋನಾ ಬರ್ತದೆ. ಎರಡನೇ ಸತಿ ಮತ್ತೆ 2021 ಸಹ ಕೋವಿಡ್ ಕಂಟಿನ್ಯೂ ಆಗ್ತದೆ. ಹೀಗೆ ಆದ ಸಮಯದಲ್ಲಿ 2 ವರ್ಷಗಳ ಕಾಲ ಕೆಲಸ ಏನು ಅರ್ಧಂಬರ್ಧ ಆಗಿತ್ತು ಅಲ್ಲಿಗೇ ಸ್ಟಾಪ್ ಆಗಿ ಮತ್ತೆ ಹೊಸ ಟೆಂಡರ್ಗಳನ್ನು ಕರೀಲಿಕ್ಕೆ ಇದ್ದದ್ದು ಅಲ್ಲಿಗೆ ನಿಂತು ಹೋಗ್ತದೆ. ನಾವೀಗ ಮಾಣಿಯಿಂದ ಹೊರಟಿ ಉಪ್ಪಿನಂಗಡಿ ಕಡೆ ಹೋಗ್ತಿದ್ದೀವಿ. ಈ ರಸ್ತೆಗಳು ಅಲ್ಲಿಗೆ ನಿಂತ ತಕ್ಷಣ 2021ನೇ ಇಸ್ವಿಯಲ್ಲಿ ಮತ್ತೆ ನವಂಬರ್ ಅಂತ್ಯಕ್ಕೆ 2-3 ಜನಗಳು ಬಿಡ್ ಮಾಡಿದಾಗ ಕೊನೆಯ ಹಂತಕ್ಕೆ ಈ KNR ಕನ್ಸ್ಟ್ರಕ್ಷನ್ ಮೊದಲು 60 ಕಿಲೋಮೀಟರ್ ಕೆಲಸವನ್ನು L&Tನೇ ಬಂದಿರ್ತದೆ. ಅಡ್ಡೊಳೆಯಿಂದ BC ರೋಡ್ನವರೆಗೂ ಕೂಡ 60 ಕಿಲೋಮೀಟರ್ ಕೆಲಸವೂ ಕೂಡ L&T ಕಂಪನಿ ಒಂದೇ ಕಂಪನಿಗೆ ಬಂದಿರ್ತದೆ. ಅದು 870 ಕೋಟಿಗೆ ಮಾತ್ರ ಬಂದಿರ್ತದೆ 2017ರಲ್ಲಿ. ತದನಂತರ ತಡೆಗೋಡೆ ಕಟ್ಟಬೇಕು, ಅತಿ ಹೆಚ್ಚು ಮತ್ತೆ ಅಡಿಷನಲ್ ಆಗಿ ಏನು ಡ್ರೈನೇಜ್ಗಳು ಬರ್ತದೆ, ನಗರ ಭಾಗಗಳಲ್ಲಿ ಸ್ಲ್ಯಾಬ್ ಚರಂಡಿಗಳು ಏನು ಬರ್ತದೆ, ಅಡಿಷನಲ್ ಆಗಿ ಎಲ್ಲ ಬರುವಾಗ 2 ಭಾಗವಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಮಂಗಳೂರಿಂದ ಹೊರಟು BC ರೋಡಿಂದ ಬಂದ ನಂತರ BC ರೋಡ್ನಿಂದ ಪೆರಿಯಶಾಂತಿವರೆಗೆ 42 ಕಿಲೋಮೀಟರ್ನ ರಸ್ತೆಯನ್ನು KNR ಕನ್ಸ್ಟ್ರಕ್ಷನ್ ಅವರಿಗೆ ಕೊಟ್ಟರೆ, ಪೆರಿಯಶಾಂತಿಯಿಂದ ಅಡ್ಡೊಳೆವರೆಗೆ ಔತಡೆ ಕನ್ಸ್ಟ್ರಕ್ಷನ್ ಅವರಿಗೆ ಕೆಲಸವನ್ನು ಕೊಡ್ತಾರೆ. ಈ ಔತಡೆ ಕನ್ಸ್ಟ್ರಕ್ಷನ್ನ ಕೆಲಸ 15 ಕಿಲೋಮೀಟರ್ಗಳು ಮಾತ್ರ. ಆ ಕೆಲಸ ಈಗ 90 ಭಾಗದಷ್ಟು ಮುಗಿದು 10%ನ ಕೆಲಸ ಬಾಕಿ ಉಳಿದಿರ್ತದೆ ಅಷ್ಟೇ. ಎಲ್ಲವೂ ಮುಗಿದು ಸರಾಗವಾಗಿ ಹೋಗುವಂಥ ರಸ್ತೆ ನಮಗೆ ಸಿಕ್ಕಿರ್ತದೆ. ಆದರೆ ಈ ಏನು ಅಡ್ಡೊಳೆಯಿಂದ ಬಂದು ನಾವು ಪೆರಿಯಶಾಂತಿ ಮುಗಿದ ನಂತರ ಏನಿದೆ, ಪೆರಿಯಶಾಂತಿಯಿಂದ ನೆಲ್ಯಾಡಿಯಾಗಿ, ನೆಲ್ಯಾಡಿಯಿಂದ ಉಪ್ಪಿನಂಗಡಿ ನಗರ, ಉಪ್ಪಿನಂಗಡಿಯಿಂದ ಈ ಗಡಿಯಾರ ಮೂಲಕವಾಗಿ ಮಾಣಿಯಿಂದ ಕಲ್ಲಡ್ಕ ಭಾಗ, ಕಲ್ಲಡ್ಕದಿಂದ ಮೆಲ್ಕಾರು, ಪಾಣೆಮಂಗಳೂರು ಎಲ್ಲ ಭಾಗದಲ್ಲೂ ಫ್ಲೈಓವರ್ನ ಕೆಲಸ ಹೆಚ್ಚಾಗಿರುವುದರಿಂದ ಈ ಕೆಲಸ ಸ್ವಲ್ಪ ವೇಗವನ್ನು ಪಡೆದುಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ. ಈ ವಿಡಿಯೋದಲ್ಲಿ ನೋಡ್ಬೋದು. ಈಗ ನಾವು ಮಾಣಿಯಿಂದ ಹೊರಟು ಸರಾಗವಾಗಿ ಒಂದು 7-8-9 ಕಿಲೋಮೀಟರ್, ಮಧ್ಯದಲ್ಲಿ 1 ಕಿಲೋಮೀಟರ್ ಮಧ್ಯದಲ್ಲಿ ರಸ್ತೆ ಆಗಿರೋದಿಲ್ಲ. ಉಪ್ಪಿನಂಗಡಿವರೆಗೆ 10-12 ಕಿಲೋಮೀಟರ್ ರಸ್ತೆಗಳು ಸರಾಗವಾಗಿ ಸಾಕ್ತವೆ. ಆದರೆ ಈ ಫ್ಲೈಓವರ್ಗಳು ಕೆಲಸಗಳು ಏನಿದೆ, ಮಾಣಿ ಫ್ಲೈಓವರ್ ಕೆಲಸನ ಕಳೆದ ವರ್ಷ ಹೇಳುವಾಗ
ಕಳೆದ ವರ್ಷ ಅಂದರೆ ಈ ವರ್ಷ 2024ರಲ್ಲಿ ನಾವೀಗ ಡಿಸೆಂಬರ್ ಕೊನೆ ತಿಂಗಳಿಗೆ ಬಂದಿರುವಾಗ ಕಳೆದ ವರ್ಷ ಅಂತ ಮಾತನ್ನ ಹೇಳಿದೆ. ಏಪ್ರಿಲ್ ಮೇ ಒಳಗಡೆ ಕಾಮಗಾರಿನ ಪೂರ್ಣಗೊಳಿಸ್ತೇವೆ ಅಂತೇಳಿ ಹೇಳಿದರು. ಆದರೆ ಆಗಲಿಲ್ಲ. ಮಳೆಯ ಪ್ರಭಾವ ಹೆಚ್ಚಾದ ನಂತರ ಆ ಕೆಲಸ ಕುಂಠಿತವಾಗಿ ಈಗ ಮತ್ತೆ ಪ್ರಾರಂಭಿಸಿದ್ದಾರೆ ಮಾಣಿ ಫ್ಲೈಓವರ್ ಕೆಲಸವನ್ನು. ಒಂದು ಬದಿಯ ಮಾಣಿ ಫ್ಲೈಓವರ್ ಕೆಲಸ ಮುಗಿದಿದೆ, ಇನ್ನೊಂದು ಬದಿಯ ಕೆಲಸ ಈಗ ಕಾಮಗಾರಿ ಸ್ಟಾರ್ಟ್ ಆಗಿದೆ. ನಾವು ಇಲ್ಲಿಂದ ಹೊರಟ ನಂತರ ಈಗ ನಮಗೆ ಉಪ್ಪಿನಂಗಡಿ ಭಾಗದಲ್ಲಿ 3 ಫ್ಲೈಓವರ್ಗಳು ಬರ್ತವೆ. ಒಂದು ಪುತ್ತೂರಿಗೆ ಹೋಗುವಂಥ ರಸ್ತೆಗೆ ಕೊಡುವಂಥದ್ದು. ಪುತ್ತೂರಿಗೆ ಉಪ್ಪಿನಂಗಡಿಯಿಂದ ಹೋಗುವ ಸಮಯದಲ್ಲಿ ಎಡಬದಿಯಲ್ಲಿ ನಮಗೆ ಇದು ಸಿಗ್ತದೆ, ಸರ್ವಿಸ್ ರಸ್ತೆ ಸಿಗ್ತದೆ, ಅಲ್ಲಿ ಹೋಗ್ತಾರೆ. ಪುತ್ತೂರಿನಿಂದ ಬಂದಂಥವರು ಉಪ್ಪಿನಂಗಡಿಗೆ ಹೋಗಬೇಕು ಅಂದರೆ ಅವರು ಫ್ಲೈಓವರ್ನ ಅಂಡರ್ಪಾಸಲ್ಲಿ ಬಳಸಿ ಆನಂತರ ಅವರು ಉಪ್ಪಿನಂಗಡಿ ನಗರಕ್ಕೆ ಹೋಗಬೇಕು ಅಂದರೆ ಪುತ್ತೂರಿನಿಂದ ಬಂದಂಥವರು ಆ ಫ್ಲೈಓವರನ್ನು ಬಳಸಿ ಉಪ್ಪಿನಂಗಡಿ ನಗರಕ್ಕೆ ಸೇರ್ಕೋಬೇಕು. ಮತ್ತು ಉಪ್ಪಿನಂಗಡಿ ನಗರದಲ್ಲಿ ಕೂಡ ಅತಿ ಉದ್ದವಾದಂತಹ ಫ್ಲೈಓವರ್ ಕಾಮಗಾರಿ ನಡೀತಾ ಇದೆ. ಅಲ್ಲಿ ಒಂದು ಬ್ರಿಡ್ಜ್ ಕೂಡ ಓಪನ್ ಆಗಿದೆ. ಕುಮಾರಧಾರ ನದಿಯ ನೀರು ನೇತ್ರಾವತಿ ನದಿಗೆ ಸೇರುವಂತಹ ಬ್ರಿಡ್ಜಿನ ಒಂದು ಕೆಲಸ ಕೂಡ ಮುಗಿದಿರ್ತದೆ. ಅದಾದ ನಂತರ ನಾವು ಉಪ್ಪಿನಂಗಡಿ ನಗರ ಬಿಟ್ಟು ಮುಂದೆ ಹೋಗುವಾಗ ಸುಬ್ರಹ್ಮಣ್ಯಕ್ಕೆ ಅಂದರೆ ಕಡಬ ಮತ್ತು ಸುಬ್ರಹ್ಮಣ್ಯಕ್ಕೆ ತಿರುಗುವಂಥ ರಸ್ತೆಯಲ್ಲಿ ಕೂಡ ಒಂದು ಫ್ಲೈಓವರ್ ಕೆಲಸ ನಡೀತಾ ಇದೆ. ಆ ಫ್ಲೈಓವರ್ ಕೂಡ ಒಂದೇ ಭಾಗದಲ್ಲಿ ಕೇವಲ ಒಂದು 3 ಕಿಲೋಮೀಟರ್ ಆಸುಪಾಸಿನಲ್ಲಿ 3 ಫ್ಲೈಓವರ್ಗಳು ಕೆಲಸ ಉಪ್ಪಿನಂಗಡಿ ನಗರ ಭಾಗದಿಂದ ಎಡಬದಿ ಮತ್ತು ಬಲಬದಿಯಲ್ಲಿ ನಡೀತಿರೋಂಥದ್ದು. ಈ ಕಾರಣಕ್ಕೆ ಕೆಲಸಗಳು ಕುಂಠಿತವಾಗಿದೆ ಅಂತಲೇ ಹೇಳ್ಬೋದು. ಈ 3 ಫ್ಲೈಓವರ್ಗಳು ಕೆಲಸ ಮುಗಿದ್ರೆ ಉಪ್ಪಿನಂಗಡಿ ನಗರ ಭಾಗಗಳಲ್ಲಿ ಈ ಮಾರ್ಚ್ ಏಪ್ರಿಲ್ ಮೇ ಒಳಗಡೆ ಮುಗಿಸಿಕೊಟ್ರೆ ಈ ವರ್ಷದ ಅವರ 80% ಭಾಗ ಕಂಪ್ಲೀಟ್ ಆಗ್ತದೆ. ಆದರೆ ನೆಲ್ಲೇಡಿ ಫ್ಲೈಓವರ್ನ ಕೆಲಸ ಮಾತ್ರ ಹಾಗೆಯೇ ಬಾಕಿ ಉಳಿದಿರ್ತದೆ. ಅದಕ್ಕೆ ನಾನಾ ಕಾರಣಗಳು ಎತ್ತಿ ಕಾಣುತ್ತಾ ಇದ್ದಾವೆ. ರೀಸೆಂಟಾಗಿ ಲೋಕಲ್ ಸುದ್ದಿವಾಹಿನಿ ಕೂಡ ಒಂದು ದೊಡ್ಡದಾದಂಥ ನ್ಯೂಸನ್ನು ಮಾಡಿದ್ದಾರೆ. ಅಲ್ಲಿ ಅವರು ಹೇಳೋದು ಅಂತಂದರೆ DPR ಮಾಡುವ ಮುಂಚೆ ಏನಿರ್ತದೆ ಅದನ್ನು ಅಪ್ಡೇಟ್ ಮಾಡಬೇಕಾಗಿತ್ತು. DPR ಆಗಿ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಬಂದ ನಂತರ, ಸ್ಯಾಂಕ್ಷನ್ ಆದ ನಂತರ ಈಗ ಫ್ಲೈಓವರನ್ನು ಮಾಡಿ ಅಂತಂದರೆ ಅದು ಸ್ವಲ್ಪ ಕಷ್ಟದ ಕೆಲಸ. ಕಾರಣ ಇಲ್ಲಿ MP ಕೂಡ, ಮೆಂಬರ್ ಆಫ್ ಪಾರ್ಲಿಮೆಂಟ್ MP ಕೂಡ ಚೇಂಜ್ ಆಗಿದ್ದಾರೆ. ಅದೇ ಪಕ್ಷದ MP ಕೂಡ ಆಗಿದ್ರೂ ಕೂಡ ಅವರು ಸ್ಯಾಂಕ್ಷನ್ ಮಾಡಿಸುವಂಥ ಕೆಲಸವೇ ಬೇರೆ. ಈಗ ಇವರು ಮತ್ತೆ ಅದನ್ನು ಆರ್ಡ್ರನ್ನು ತರಲಿಕ್ಕೆ ತುಂಬ ಕಷ್ಟ ಇದೆ. ಅದನ್ನು ಮುಂದೆ ಏನಾಗ್ತದೆ ಅಂತ ನೋಡಬೇಕು. ಈ ಸ್ಥಳ ಈಗ ಪೇರ್ನೆಯ ಕ್ರಾಸ್, ಇದು ಪೇರ್ನೆಯ ಒಂದು ಕ್ರಾಸ್ ಬಳಿ ಕಲ್ಲು ಕೋರೆ ಸಿಕ್ಕಿರೋದ್ರಿಂದ ಈ ಭಾಗದ ಜಾಗವನ್ನು ಅಗಿತಾ ಇದ್ದಾರೆ. ಇದೊಂದು ಸ್ಟ್ರೈಟಾಗಿ ಹೋಗ್ತದೆ. ನಾವು ಇಲ್ಲಿ ನೋಡಿ ಈಗ ಲೆಫ್ಟಿಗೆ ಹೋಗ್ತಾ ಇದ್ದೀವಿ. ಇದು ಒಂದು 2 ತಿಂಗಳು ಸಮಯ ತಗೊಳ್ತದೆ ಕೆಲಸಗಳಾಗಲಿಕ್ಕೆ. ಪೇರ್ನೆ ಕ್ರಾಸ್ ತುಂಬ ಫೇಮಸ್ ಆಗಿರುವಂಥ ಕ್ರಾಸ್. ಕಾರಣ ಏನಂತಂದರೆ 2013ರಲ್ಲಿ ಗ್ಯಾಸ್ ಟ್ಯಾಂಕರ್ ಬಿದ್ದಿರುವಂಥ ಸ್ಥಳ, 7-8 ಜನಗಳನ್ನು ಬಲಿ ಪಡೆದಂತಹ ಸ್ಥಳ ಅಂತಲೇ ಹೇಳ್ಬೋದು. ಈ ಕ್ರಾಸ್ನ ಕೆಲಸ ಒಂದು ಮುಗಿದ್ರೆ ನೋಡಿ ಮತ್ತೆ ನಾವು ಮುಂದೆ ರಸ್ತೆ ಇದೆ. ಇಲ್ಲಿ ಸ್ವಲ್ಪ ಬಾಕಿ ಇರುವಂಥ ಕೆಲಸಗಳು ನಡೀತಾ ಇದೆ ಈಗ. ಮತ್ತೆ ಸರಾಗವಾಗಿ 1 ಕಿಲೋಮೀಟರ್ ಅಷ್ಟು ದೂರ ನಾವು ರಸ್ತೆಯಲ್ಲಿ ಹೋದರೆ ಮತ್ತೆ ಮುಂದಕ್ಕೆ ನಮಗೆ ರಸ್ತೆ ಕೆಲಸ ಬಾಕಿ ಉಳಿದಿರ್ತದೆ. ಸೊ ಮಾಣಿಯಿಂದ ಉಪ್ಪಿನಂಗಡಿಯವರೆಗಿನ ಕೆಲಸ ಬಗ್ಗೆ, ಮಾಣಿ ನಗರ ಭಾಗದ ಫ್ಲೈಓವರ್ ಕೆಲಸದ ಮುಂದಿನ ಜಾಗದಿಂದ ಏನಿದೆ ಅಲ್ಲಿಂದ ಮುಂದೆ ಇರುವಂಥ ಕೆಲಸವನ್ನು ಈ ವಿಡಿಯೋದಲ್ಲಿ ತೋರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇನ್ನೊಂದು 2 ವರ್ಷಗಳು ಕಳೆದರೆ
10 ವರ್ಷಗಳಿಂದ ಈ ರಸ್ತೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಪುಟಕ್ಕೆ ಅಡ್ಡೋಳೆ BC ರೋಡ್ನ ಕೆಲಸ ಸೇರಿಕೊಳ್ಳುತ್ತದೆ. ಆ ಕಾರಣಕ್ಕೆ ಇನ್ನೊಂದು ವರ್ಷದೊಳಗಡೆ 2025ನೇ ಇಸ್ವಿ ಒಳಗಡೆ ಆದರೂ ಕ್ಲಿಯರ್ ಮಾಡಿ ಕೊಟ್ಟರೆ ಭಾರಿ ಒಳ್ಳೆಯದು ಅಂತೇಳಿ ಹೇಳ್ತೀವಿ. ನೋಡಿ, ಮತ್ತೆ ಈಗ 1 ಕಿಲೋಮೀಟ್ರು 1.5 ಕಿಲೋಮೀಟ್ರ್ ಬಂದ ನಂತರ ಮತ್ತೆ ಕಾಮಗಾರಿಯ ಬಾಕಿ ಉಳಿದಿರುವಂಥ ಕೆಲಸ. ಈ ಡಿಸೆಂಬರ್ ತಿಂಗಳಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನು ಫೆಂಗಲ್ ಸೈಕ್ಲೋನ್ ಚಂಡಮಾರುತ ಬಂತು, ಆ ಕಾರಣಕ್ಕೆ ಮತ್ತೆ ಕೆಲಸ ಸ್ವಲ್ಪ ಅಡಚಣೆ ಆಯಿತು ಅಂತ ಹೇಳ್ಬೋದು. ಸರಾಗವಾಗಿ ಕೆಲಸವನ್ನು ಸ್ಟಾರ್ಟ್ ಮಾಡಿದರು. ಸ್ಟಾರ್ಟ್ ಮಾಡುವ ಸಮಯದಲ್ಲಿ ಮತ್ತೆ ಈ ರೀತಿಯಾದಂಥ ಒಂದು ಅಡಚಣೆ ಉಂಟಾಯಿತು. ಇಲ್ಲಿ ಬಾಕಿ ಇರುವಂತಹ ಕೆಲಸಗಳಿದು. ಇಲ್ಲಿಯ ಭಾಗದಲ್ಲಿ ಗುಡ್ಡನ್ನು ತೆಗಿತಾ ಇದ್ದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವೇಗವನ್ನು ಪಡ್ಕೊಂಡ್ರೆ ಏನು ಬಾಕಿ ಫ್ಲೈಓವರ್ ಕೆಲಸಗಳನ್ನು ಬಿಟ್ಟರೆ ಉಳಿದಿರುವ ಭಾಗದ ಜಾಗಗಳನ್ನು ಕೆಲಸಗಳನ್ನು ಪೂರ್ತಿಯಾಗಿ ಮುಗಿಸುವಂಥ ಕೆಲಸವನ್ನು ಏಪ್ರಿಲ್ನವರೆಗೆ ಮಾಡುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಈ ವರ್ಷ. ಕಳೆದ ವರ್ಷ ಮಾಣಿಯಿಂದ ಉಪ್ಪಿನಂಗಡಿಗೆ ಒಂದು 6-7 ಕಿಲೋಮೀಟರ್ ರಸ್ತೆಯನ್ನು ಹಾಕಿಕೊಟ್ರು. ಅದು ಈ ಮಳೆಗಾಲದಲ್ಲಿ ತಿರುಗಾಡಲಿಕ್ಕೆ ನಮಗೆ ತುಂಬ ಅನುಕೂಲ ಆಗಿತ್ತು. ಅದೇ ರೀತಿ ನೋಡಿ, ಇಲ್ಲಿ ಕೂಡ ಈಗ ಎಲ್ಲ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ. ಈ ಭಾಗದ ಕೆಲಸಗಳನ್ನು ಕೂಡ ಸ್ವಲ್ಪ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಭಾಗದಲ್ಲಿ ಸ್ವಲ್ಪ ನೇರವಾದ ರಸ್ತೆಯನ್ನು ಹೋಗಲಿಕ್ಕೆ ಸಮಯ ತೆಗೆದುಕೊಳ್ತದೆ. ಇಲ್ಲಿ ಎರಡು ಬದಿಯಲ್ಲಿ ತಡೆಗೋಡೆಯನ್ನು ಕಟ್ಟುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನೀವು ಅಲ್ಲಿ ನೋಡ್ಬೋದು, ಸ್ಟ್ರೈಟಾಗಿ ಹೋಗುವಂಥ ರಸ್ತೆಗೆ ಕೆಲಸ ನಡೀತಾ ಇದೆ. ಮತ್ತು ಇಲ್ಲಿ ರಸ್ತೆ ಬದಲಾವಣೆ ಆಗ್ತದೆ ಈ ಭಾಗದಲ್ಲಿ. NH75 ತುಂಬ ಜನ ಕೇಳ್ತಾರೆ. ಅಂದರೆ ಈಗ ನಾನು ರೀಸೆಂಟಾಗಿ ಚಾರ್ಮಾಡಿಯಿಂದ ಪುಂಜಲ್ಕಟ್ಟೆವರೆಗೆ ಆಗುತ್ತಿರುವಂಥ ಕೆಲಸದ ಬಗ್ಗೆನೂ ಕೂಡ ಮಾಹಿತಿ ಹಾಕಿದ್ದೆ. ಅಲ್ಲಿ ಕೂಡ ವೇಗದ ಕೆಲಸ ಏನು ಆಗ್ತಾ ಇಲ್ಲ, ತುಂಬ ಸಮಯವನ್ನು ತೆಗೆದುಕೊಳ್ತಾ ಇದೆ. ಆ ಕಾರಣಕ್ಕೆ ಇನ್ನೂ ತುಂಬ ಜನ ಕೇಳಿದ್ರು, ತುಮಕೂರಿನಿಂದ ಶಿವಮೊಗ್ಗದ ಆಗ್ತಿರುವಂಥ 4 ಲೈನ್ ಕೆಲಸ ಏನಾಗಿದೆ ಸರ್ ಅಂತೇಳಿ ಅಂತ. ಅದು ತುಮಕೂರಿನಿಂದ ಬಾಣಾವರದ ತನಕ 73 ಸರ್ ಇದಾಗ್ತದೆ. ಹೈವೇ ನಂಬರ್ 73ರಲ್ಲಿ ಬರ್ತದೆ. ಮತ್ತು ಬಾಣಾವರದಿಂದ ಚೇಂಜ್ ಆಗಿ ಹೊನ್ನಾವರದವರೆಗೆ 69ರಲ್ಲಿ ಹೈವೇ ನಂಬರ್ ಬರ್ತದೆ. ಈಗ ಅದು ಕೆಲಸ ಕುಂಠಿತವಾಗಿ ನಡೀತಾ ಇದೆ. ಯಾವುದೇ ರೀತಿಯ ರಸ್ತೆ ವೇಗವಾಗಿ ಕೆಲಸ ಆಗ್ತಿಲ್ಲ. ಇಲ್ಲಿವರೆಗೇ ನಾವು ನೋಡುವಂಥ ರಸ್ತೆ. ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದಂತಹ 3 ಫ್ಲೈಓವರ್ಗಳ ಬಗ್ಗೆ, ಅಂದರೆ ಉಪ್ಪಿನಂಗಡಿಗೆ ಎಡಬದಿಯಲ್ಲಿ ಹೊಂದಿರುವಂಥ ಫ್ಲೈಓವರ್ ಮತ್ತು ಬಲಬದಿಯಲ್ಲಿ ಹೋಗುವಂಥ 3 ಫ್ಲೈಓವರ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ನಾವು ಇನ್ನೇನು ಉಪ್ಪಿನಂಗಡಿಯನ್ನು ಮುಟ್ಲಿಕ್ಕೆ ಬರ್ತಾ ಇದ್ದೇವೆ. ಸೊ ಆ ಕಾರಣಕ್ಕೆ ಮುಂದಿನ ವಿಡಿಯೋದಲ್ಲಿ 3 ಫ್ಲೈಓವರ್ಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಒದಗಿಸ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.